ಸ್ನೇಹಿತರೆ ನಮಸ್ಕಾರ. ಏನು ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಅಪ್ಡೇಟ್ ಗಳು ಏನಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. 8,842 ಲಿಂಕ್ ಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಈ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಕೋರ್ಟ್ ಮೂಲಕ ಒಂದು ಇಂಜಂಕ್ಷನ್ ಆರ್ಡರ್ ಅಂತ ಹೇಳ್ಬೋದು ಅದನ್ನ ತಂದಿದ್ದಾರೆ. ಕೋರ್ಟ್ ಕೂಡ ಅಪ್ರೂವ್ ಮಾಡಿದೆ. ಈ ಹಿಂದೆ ಮಾಡಿರುವ ಎಲ್ಲಾ ಅಲಿಗೇಷನ್ಸ್ ವರದಿಗಳು ಇದರ ಬಗ್ಗೆ ಡಿಲೀಟ್ ಆಗ್ಬೇಕು. ಹಾಗೆ ಈ ಮುಂದೆ ಯಾವುದೇ ತರದಂತಹ ಯೂಟ್ಯೂಬರ್ಸ್ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಯಾರು ಕೂಡ ಇದ್ರ ಬಗ್ಗೆ ವರದಿ ಮಾಡಬಾರ್ದು ಅನ್ನುವಂತ ಒಂದು ತಡೆಯಾಜ್ಞೆಯನ್ನ ತಂದಿದ್ದಾರೆ. 8,842 ಲಿಂಕ್ಸ್ ಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಫಾರ್ಮ್ ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ನಡುವೆ ಬರ್ತಿರೋ ಒಂದು ಸುದ್ದಿ ಏನಂತ ಅಂದ್ರೆ ಆ SIT ಅಲ್ಲಿ 4 ಜನರ ಹೆಸರನ್ನ ಮೆನ್ಷನ್ ಮಾಡಿದ್ರು ನಮ್ಮ ಕರ್ನಾಟಕ ಗವರ್ಮೆಂಟ್. ಅದರಲ್ಲಿ 2 ಆಫೀಸರ್ಗಳು ಅದರಿಂದ ಹೊರ ಉಳಿಯುವುದಾಗಿ ಹೇಳ್ತಿದ್ದಾರೆ ಅಂತ. ವಿಷಯ ಸತ್ಯನೋ ಅಥವಾ ಸುಳ್ಳೋ ಇನ್ನು ಗೊತ್ತಿಲ್ಲ. ಇದ್ರ ಬಗ್ಗೆ ನಮ್ಮ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಒಂದು ವಿಷಯದ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇದುವರೆಗೂ ಸಿಕ್ಕಿಲ್ಲ, ನನ್ನ ಹತ್ರಕ್ಕೆ ಇನ್ನು ಬಂದಿಲ್ಲ. ಆ ತರ ಏನಾದ್ರೂ ಸೂಕ್ತ ಕಾರಣ ಕೊಟ್ಟು SIT ಇಂದ ಹೊರ ಇಳುವ ಪ್ರಸ್ತಾಪ ಏನಾದ್ರು ನನ್ನ ಮುಂದೆ ಬಂದ್ರೆ ಆಫೀಸರ್ ಗಳನ್ನ ರಿಪ್ಲೇಸ್ ಮಾಡ್ಕೊಡ್ತೀವಿ, ಅದ್ರಲ್ಲಿ ಏನಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇದು ಸುಳ್ಳು ಅಂತ ಹೇಳಲಾಗ್ತಿದೆ. ಮುಂದೆ ಏನಾಗತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕು.